ಏನು ಮಾತಾಡ್ತೀವಿ ಹೇಳ್ರಿ ನೋಡುನ್ರಿ ಇವ. ದಿವಸ ಹೊತ್ತು ಹೊಂಟ್ರ ಎದ್ದು ಕೂಡಲೇ ಗಂಡ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಹುಡುಗರು ಸಾಲಿ ಗಂಡನ ಉದ್ಯೋಗ ಸೀರೆ ತಂದಿಲ್ಲನ ಬಂಗಾರ ತಂದಿಲ್ಲನ ಇದು ಬಿಟ್ಟರೆ ಬೇರೆ ಏನು ಮಾತಾಡ್ತೀರಿ? ಅವ್ರಂಗೆ ಏನಾರ ಮಾತಾಡಿರಿ ಅವ ಇಲ್ಲ. ಅದಕ್ಕೆ ನಮ್ಮ ಮಾತು ಯಾರೂ ಬರೆದಿಟ್ಟಿಲ್ಲ, ಬರೆದು ಇಡಬಾರ್ದು. ಮತ್ತು ಭಾಳ ಚಲೋ ರೀ. ಯಾಕಂದ್ರೆ ನಿಮ್ಮ ಮಾತ ನಮ್ಮ ಮಾತ ಎಲ್ಲಾರ ಬರೆದಿಟ್ಟಿವಂದ್ರೆ ನಮ್ಮ ಮಾತು ಹೆಂಗಂದ್ರೆ ಅವು ಬೂದಿನ ಆಗ್ಬೇಕು, ಹಂಗಿರ್ತಾವೆ ನಮ್ಮ ಮಾತುಗಳು. ನಮ್ಮ ಮಗಳು ಹಂಗೆ ಮಾತಾಡ್ತಿರ್ತಾರೆ ನೋಡ್ರಿ. ಹೆಂಗಂತಂದ್ರೆ ಅವರು ಭಾಳ ಚಂದ ರೀ ಮಾತು. ಅವು ಹೆಂಗಂತಂದ್ರೆ ಡೈರೆಕ್ಟ್ ಇರಂಗಿಲ್ಲ ನಮ್ಮ ಮಗಳು ಮಾತು, ಇಂಡೈರೆಕ್ಟ್ ಇರ್ತಾವೆ ಅವರು. ಇಂಡೈರೆಕ್ಟ್ ಇಲ್ಲಿ ಹಾದ ಅಲ್ಲಿ ಹೋಗ್ಬೇಕು. ಈಚೆ ಕಡೆ ಮನೆಗೆ ಆಡ ಕಟ್ಟಾಳ್ರೆ, ಆಚೆ ಕಡೆ ಮನೆಗೆ ಎಮ್ಮಿ ಕಟ್ಟಾಳ. ಈಗ ಇಬ್ಬರಿಗೂ ದಿವಸ ಜಗಳ. ಮತ್ತು ಇದರ ಬದ್ರ ಬೇಯಕ್ಕೆ ಬರಂಗಿಲ್ಲ ರೀ. ಆ ಹೆಣ್ಮಕ್ಳು ಭಾಳ ಶಾಣ್ಯಾರ. ಅದ್ರಾಗ ಹೊರಗೆ ಬಂದು ನಿಂತು ಆಡಿಗೆ ಬೈತಿದ್ಲಿಕ್ಕಿ, ಮಣಿ ಮುಂದೆ ಕಟ್ಟಿದ ಆಡಿಗೆ. ನಿನ್ನ ದಿಮಾಕೆಲ್ಲ ಗೊತ್ತತ್ತೇಳಿ ನನಗೆ. ನೋಡ್ರಿ ಆಡು ಏನು ದಿಮಾಕ್ ಮಾರ್ತಿರ್ಬೇಕದು. ಆಡಂದ್ರೆ ಗೊತ್ತಾಕತ್ತಿರಲ್ಲ ನಿಮಗೆ, ಕುರಿಮರಿ ಆಡುಮರಿ ಅದು ಆಡಿಗೆ ಅಲ್ರಿ ಬೇದದ್ದು, ಎದುರು ಮಣಕಿಗೆ ಅದು ಎದುರು ಮಣಕಿಗೆ ಸುಮ್ಮ ಬೈಪಾಸ್ ಹಿಂಗೆ ಹೋಗ್ಬೇಕದು. ಆಕಿ ಇದು ಕೇಳ್ತಂದ್ರೆ ಆಕಿ ಏನಿದ್ರು ಹೊರಗೆ ಬರ್ತಿದ್ಲ. ಆಕಿ ಹೊರಗೆ ಬಂದು ಆಕಿ ಮಣಿ ಮುಂದೆ ಒಂದು ಎಮ್ಮಿ ಕಟ್ಟಿದ್ಲಾಕಿ ದ್ವಾಡದು. ಆಕಿ ಹೊರಗೆ ಬಂದು ಎಮ್ಮಿಗೆ ಅಂತಿದ್ಲಾಕಿ, ಹಾಂ ಎಷ್ಟು ಮಾತಾಡ್ನಿ ಎಮ್ಮಿಗೆ. ಅದು ಕೊಟ್ಟ ಮಾತಾಡಕ್ಕೆ ಬರಂಗಿಲ್ಲ. ಎಂದ ಎಮ್ಮಿ ಎಂದಾರ ಮಾತಾಡಿತೀರ? ಆಕಿ ಎಮ್ಮಿಗೆ ಅಂತಿದ್ಲು, ಹಾಂ ನೀ ಎಷ್ಟು ಮಾತಾಡ್ನಿ, ನಾನು ತಂದು ಹಾಕತನ ತಿಂದ 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 ಅಂದ್ರೆ ಈಚೆಗಡೆ ಮನೆಕಿ ಆಡಿನ ಮನೆಗೆ ಅಷ್ಟು ದಪ್ಪ ಇದ್ದಳ್ರಿ ಆಕಿ. ಆಕೆ ಅಂತಿದ್ಲು, ತಿಂದ 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 ಮೈ ಉಬ್ಬಿಸ್ಕೊಂಡು ಕೂತದಿ ನಿನಗೆ ಬಾಣತನ ಬಾ ಅಂತ ಆಕಿ ಬೇಯ್ತಿದ್ಲು. ಅವು ಎರಡು ಎಮ್ಮಿ ಆಡ ಹೊಲ್ದಾಗ ಮೇಯಕ್ಕೆ ಹೋದಾಗ ಆಡು ಸಾಯಕ್ಕಾಗಿತ್ತತ್ರಿ. ಎಮ್ಮಿ ಕೇಳ್ತತ್ತೆ, ಯಾಕೆ ಹಿಂಗ್ಯಾಕೆ ಸಾಯಕ್ಕಾಗಿದೆ ಅಂದ್ಕೂಳೆ, ನಮ್ಮ ಮಾಲಕತ್ತೊಂದು ದಿವಸ ಬೇಯ್ತಾಳು ಮಾರಾಯ, ಒಟ್ಟ ಮನಗಂಡ ಬೇಯ್ತಾಳು. ಹುಚ್ಚಿ ನಮ್ಮ ಮಾಲಕ್ತಿನೂ ಬೇಯತ್ತಾಳೆ, ನಿನಗಲ್ಲದು. ಸೊಮ್ಮ ನಮ್ಮ ದುಬ್ಬದ ಮ್ಯಾಗ ನಮ್ಮ ಕೋಡ್ನ್ಯಾಗ ಹಾದ ಅವ್ರಿಗೆ ತಟ್ತಾವೆ, ನಮಗೇನಿಲ್ಲವು. ನಾವು ಸೊಮ್ಮ ಇರೋದು ಅಂದು ಅವು ಎರಡು. ಹಂಗೆ ನಮ್ಮ ಮಾತುಗಳು ಬೆಂಕಿ ಹಚ್ಚೋ ಮಾತುಗಳೇ ಇರ್ತಾವ್ರಿ ಅವ. ಇನ್ನೊಬ್ಬರ ಮಣಿ ಮುರಿಯುವಂಥ ಮಾತುಗಳೇ ಇರ್ತಾವ್ರಿ ಅವ. ಬಸವಣ್ಣವ್ರು ಹೇಳ್ಯಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೋಡ್ರಿ ಅವ್ರು ಹಂಗೆ ಹೇಳ್ಯಾರ. ನಮ್ಮ ಬೇರೆ ಹಾರ ಇರ್ತಾವೆ, ನಮ್ಮ ಅಂಥ ಮಾತು ಇರ್ತಾವ್ರಿ ಅವ. ಆ ರೀತಿಯೊಳಗೆ ನಾವೇನಂತಂದ್ರೆ ಶರಣರು ಯಾವ ರೀತಿ ಅವರು ವಚನಗಳನ್ನು ಬರಿಬೇಕಂತ ಬರೆದವ್ರಲ್ಲ ಶರಣರು. ಅವ್ರೇನಪ್ಪ ಅಂತಂದ್ರೆ ಸಂದರ್ಭೋಚಿತವಾಗಿ ಮಾತನಾಡಿದ ಮಾತು ಇವತ್ತೇನಾಗ್ಯಾವಂತಂದ್ರೆ ವಚನಗಳಾಗ್ಯಾವ್ರಿ ತಾಯಂದಿರ. ಆ ವಚನದ ಪುಸ್ತಕವನ್ನು ನಾವು ಎಲ್ಲರೂ ಓದಬೇಕು. ನಾವೆಲ್ಲರೂ ನಮ್ಮ ಮನೆಯೊಳಗೆ ಇಡಬೇಕು. ಅವತ್ರನ್ನ ನಮ್ಮ ಮಕ್ಕಳಿಗೆ ಓದಿಸ್ಬೇಕು ಒಂದೊಂದು ವಚನವರೇ. ಯಾಕಂತಂದ್ರೆ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಬರುವುದು ಅದರಿಂದ ರೀ ಇವ. ನೀವು ಎಲ್ಲರ ಜಾತ್ರೆಗೆ ಹೋದ್ರಿ ಅಂದ್ರೆ, ಹುಡುಗರನ್ನ ಕರ್ಕೊಂಡು ಜಾತ್ರೆಗೆ ಹೋದ್ರಿ ಅಂದ್ರೆ ಒಂದೊಂದು ಮೋಟ್ರಕ್ಕೆ 300-400 ರೂಪಾಯಿ ಬೀಳ್ತಾವ್ರಿ. ಆ ಹುಡುಗರು ಆಡು ಮೋಟರ್ ಅಂಥವು ತರ್ತೀರಿ 1000 ರೂಪಾಯಿ ಕೊಟ್ಟು 3 ದಿವಸದಾಗ ಮುರಿದು ಮೂಲ್ಯಾಗ ಇಡ್ತಾನವ. ಅದನ್ನು ಗಾಡಿ ಕಾರ್ ಗಾಡಿ ಅದು ಆಡು ಹುಡುಗರು ಮೂಲ್ಯಾಗ ಇಡ್ತಾನೆ. ಆದ್ರೆ ಅದ ಒಂದು ವಚನದ ಪುಸ್ತಕ. ಅವೇನು 1500 ಇರಂಗಿಲ್ಲ, ಬರೀ ಒಂದು 50 ರೂಪಾಯಿ ಕೊಟ್ರಂದ್ರೆ ಒಂದು ವಚನದ ಪುಸ್ತಕ ಬರ್ತದೆ. ಎಲ್ಲರೂ ಮನ್ಯಾಗಿಟ್ಟು ಮುಂಜಾನೆ ಎದ್ದು ಕೂಡಲೇ ನೀವು ಮೊದಲು ಓದ್ರಿ. ಅವು ತಾನೇ ಓದ್ತಾವ ಮಕ್ಕಳು. ಮಕ್ಕಳಿಗೆ ಸಂಸ್ಕೃತಿಯನ್ನು ಹೆಂಗೆ ಕಲಿಸ್ಬೇಕಂದ್ರೆ, ಸಂಸ್ಕಾರವನ್ನು ಹೆಂಗೆ ಕಲಿಸ್ಬೇಕಂದ್ರೆ ಬರೀ ಬುದ್ಧಿ ಹೇಳಲ್ಲ. ನಾವು ನಮ್ಮ ಮಕ್ಕಳಿಗೆ ಹೇಳೋದು ಹೆಂಗಂದ್ರೆ, ಹಾಂ ಪೇಪರ್ ಬಂದು ನೋಡು, ಮತ್ತು ಪೇಪರ್ ಬಂದು ನೋಡು, ಮತ್ತು 99% ಆಗಬೇಕ. ಇದು ಬಿಟ್ಟರೆ ಬೇರೆ ಏನಾರು ಹೇಳಿರ ನಿಮ್ಮ ಮಕ್ಕಳಿಗೆ? ನೀವು ಒಂದಿನಾರ ಯಪ್ಪ ಲಿಂಗ ಕಟ್ಕೋರೋ, ಯಪ್ಪ ವಿಭೂತಿ ಹಚ್ಕೋರೋ ಹೇಳಿರಿ? 99 ಇದೊಂದು ಭಯಪಟ್ಟ ಎಲ್ಲರಿಗೂ. ಒಟ್ಟು ಹುಡುಗರಿಗೆ ಓದ ಅವ ಓದಿ ಇಂಜಿನಿಯರ್ ಆಗಿ ಮನೆಗೆ ಬಂದು ಕಂಪ್ಯೂಟರ್ ಇಟ್ಕೊಂಡು ಹ್ಯಾಂಗೆ ಕೊಂಡಿರ್ತಾಂದ್ರೆ ಹಿಂಗೆ. ಅವಕ್ಕೇನು ಜೀವ ಇರಂಗಿಲ್ಲ ರೀ, ಮೋತಿ ಮ್ಯಾಗ ಕಳನೂ ಇರಂಗಿಲ್ಲ, ಅವಕ್ಕೇನೂ ಗೊತ್ತಾಗಂಗಿಲ್ಲ. ನಿಮ್ಮ ಊರಿನವ್ರು ಯಾರು ಬಂದರು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಮುಂದೆ ಕೂತಿರ್ತಾವಲ್ಲ ಅವಕ್ಕೆ ಹೇಳ್ಬೇಕು, ಮಾಮ ಬಂದ ನೋಡಿ, ಯಾವಾಗ ಬಂದಿ ಹಣ್ಣು. ಇದನ್ನೂ ಕಲಿಸ್ಬೇಕು ಅವಕ್ಕೆ ಈಗಿನ ಹುಡುಗರಿಗೆ. ನಮ್ಮ ಹಿಂದಿನ ಹುಡುಗರು ಹೆಂಗಿದ್ವು ಅಂದ್ರೆ ರೀ, ಮಾಮ ಬಂದು ಅನ್ಕೊಡ್ದ ಓಡಿ ಹೋಗಿ ತ್ಯಾಕ್ಯಾದ ದೋತ್ರ ಪಾತ್ರ ಎಲ್ಲ ಅಂಥ ಮಂದಿ ನಮ್ಮ ಹಿಂದಿನೂ.
ಓಡ್ ಹೋಗಿ ಮೊದಲು ತೆಕ್ಕ ಆಯ್ತಿದ್ದು, ಮೊದಲು ತಬ್ಕೋತಿದ್ದು, ಪರಿಚಯ ಅದಾವೋ ಇಲ್ಲೋ ಬಿಟ್ಟಾವೋ ಗೊತ್ತಿಲ್ಲ ಅಂಥವು ನಮ್ಮ ಹಿಂದಿನ ಹುಡುಗರು. ಈಗಿನೂ ಎದ್ದ ಬರಂಗಿಲ್ಲ ರೀ ಅಡುಗೆ ಮನೆಯಾಗಿಂದ. ಅವು ಫೋನ್ ಟಾಕ್ 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 ಹಿಡ್ಕೊಂಡು ಕೂತು ಬಿಟ್ಟಿರ್ತಾವೆ. ನೀವಾಗೆ ಹೋಗಿ ಅವ್ವ ಬಂದಾಳ ನೋಡು, ಯಾವಾಗ ಬಂದಾಳತ್ತ ಮಾತಾಡ್ಸೊಂದಿಟ್ಟು ಅತ್ತ ಮಕ್ಕಳಿಗೆ ಹೇಳಬೇಕು. ಎಂಥ ಸಂಸ್ಕೃತಿ! ನಾವು ಓದುವುದು ಕಲಿಸುವುದು ಏನು ದೊಡ್ಡದಲ್ಲ, ಅದರ ಜೊತೆಗೆ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸ್ಬೇಕ್ರಿ ಅವ ಮಕ್ಕಳಿಗೆ. ನಾವು ಹೆಂಗೆ ಕಲಿಸ್ಬೇಕಂದ್ರೆ ನಾವು ಅದನ್ನು ಆಚರಣೆ ಮಾಡಿ ಅವ್ರಿಗೆ ಕಲಿಸ್ಬೇಕು. ಬರೀ ಇವತ್ತಿ ಹಚ್ಕೋ ಅಂತ ಹೇಳಿದ್ರೆ ಹಚ್ಕೊಳಂಗಿಲ್ಲ. ನೀ ಪ್ರತಿನಿತ್ಯ ಮನೆಯವರೆಲ್ಲ ಮೊದಲು ಹಚ್ಕೋರಿ, ಅವು ಹಚ್ಕೊಲಿಲ್ಲ ಅಂದ್ರೆ ಹೇಳಿರ್ಬೇಕಾರ. ಅದ್ರಾಗ ಈಗಿನ ಮಂದಿ ಹಿಂಗದರಿ ಅವ, ಹೊರಗಿನ ಮಂದಿ ಹೊರಗೆ ಹೋದ್ರೆ ನೀ ಬೇಕಾರೆ ಪರೀಕ್ಷೆ ಮಾಡ್ರಿವ, ಢಾಳಂಗೆ 3 ಬಟ್ಟು ವಿಭೂತಿ ಹಚ್ಕೊಂಡು, ಪೂರ ಢಾಳಂಗೆ 3 ಬಟ್ಟು ವಿಭೂತಿ ಹಚ್ಕೊಂಡು ಮನೆ ಹೊರಗೆ ಬಂದಿ ಅಂತಂದ್ರೆ ಹೆಣ್ಮಕ್ಳು ಇರ್ತಾರೆ ನೋಡ್ರಿ ಕೆಲವೊಬ್ರು ಮಾತಾಡೋರು, ಅವ್ರಂತ ದೊಡ್ಡ ಶರಣಮ್ಮಗಳಪ್ಪ ಆಕಿಗೂ ತುವ ಬರೀ ವಿಭೂತಿ ಹಚ್ಕೊಂಡದಕ್ಕೆ. ಅರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಅದ ವಿಭೂತಿ ಹಚ್ಚೋದು, ಎಲ್ಲರೂ ಹಚ್ಕೋಬೇಕು. ಆದ್ರೆ ಯಾರು ಒಬ್ರು 3 ಬಟ್ಟು ವಿಭೂತಿ ಹಚ್ಕೊಂಡು ಹೊರಗೆ ಬಂದ್ರಂದ್ರೆ ದೊಡ್ಡ ಶರಣಮ್ಮಗಳಪ್ಪ ಆಕಿ, 12ನೇ ಶತಮಾನದಕ್ಕಿನ ಈಕಿ ಶೀದಾ ಕೈಲಾಸಕ್ಕೆ ಬಸವಣ್ಣವ್ರ ತಕ್ಕ ಹೊಂಟಾಳ. ಹಿಂಗೆ ಅಪಮಾನ ಮಾಡು ಮಂದಿದಾರ ಇವತ್ತಿನ ಕಾಲದೊಳಗೆ. ಕೊಳ್ಳಾಗ ರುದ್ರಾಕ್ಷಿ ಕಟ್ಟಿದ್ರೆ ಒಂದು ಅನ್ನೋದು, ಹಣ್ಣು ಮೇಲೆ ವಿಭೂತಿ ಹಚ್ಚಿದ್ರೆ ಒಂದು ಅನ್ನೋದು, ಎಲ್ಲದಕ್ಕೂ ಅನ್ನೋದು. ಅರೆ ನಾ ಅಂತೀನಿ, ನಮ್ಮ ಧರ್ಮಕ್ಕೆ ನಾವು ಅಪಮಾನ ಮಾಡಿದ್ರೆ ಮುಂದೆ ಗತಿ ಹೆಂಗ್ರಿ ಅವ? ನಮ್ಮ ಮಕ್ಕಳಿಗೆ ನಾವು ಏನು ಕೊಟ್ಟು ಹೋಗಬೇಕು? ನಮ್ಮ ಮಕ್ಕಳಿಗೇನಪ್ಪ ಅಂತಂದ್ರೆ ಆಸ್ತಿಗಿಂತಲೂ ಶಿಕ್ಷಣಕ್ಕಿಂತಲೂ ಸಂಸ್ಕಾರ ಭಾಳ ಮುಖ್ಯ ಅದ ತಾಯಂದಿರ. ಬೇಕಾದ್ರೆ ನೀವು ಮುಂಜಾನೆ ಎದ್ದುಕೊಳ್ಳಿ, ಸ್ನಾನ ಮಾಡಿ ಮಕ್ಕಳ ಸಲುವಾಗಿ ಏನು ಮಾಡ್ರಿ ಅಂದ್ರೆ ಕೈಯಾಗ ಲಿಂಗ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಕುಂಡ್ರಿ ಒಂದು ತೊಡೆ ದಿವಸ ಮುಂಜಾನೆ ಎದ್ಕೊಳ್ಳಿ, ಒಂದು 5 ನಿಮಿಷ 10 ನಿಮಿಷ ಕೈಯಾಗ ಲಿಂಗ ಹಿಡ್ಕೊಂಡು ಪೂಜಾ ಮಾಡ್ದಂಗೆ ಮಾಡಿ ಕಣ್ಣು ಮುಚ್ಕೊಂಡು ಕುಂಡ್ರಿ. ನಿಮ್ಮ ಮಕ್ಕಳು ಇರ್ತಾವಲ್ರಿ, 1 ದಿನ ನೋಡ್ತಾವೆ, 2 ದಿನ ನೋಡ್ತಾವೆ, 3 ದಿನ ನೋಡ್ತಾವೆ, 4ನೇ ದಿವ್ಸಕ್ಕೆ ನಿಮ್ಮ ಮತ್ತೆಗೆ ಬಂದು ಕುಂತ ಯವ ಅದು ಕೈಯಾಗಿಂದ ಏನು ಕೇಳತ್ತವ? ಅವು ಕೈಯಾಗಿಂದ ಏನವ ಅವು? ಅದು ಲಿಂಗ, ನಾವು ಏನು ಬೇಡ್ತೀವೋ ಅದನ್ನು ಕೊಡ್ತದ. ಅದು ಪರಮಾತ್ಮ, ಜಗದಗಲ ಮುಗಿಲಗಲ ಮಿಗೆಯಗಲ ಅಂಥ ದೊಡ್ಡ ಪರಮಾತ್ಮದ. ಅದನ್ನು ಪೂಜಾ ಮಾಡಿದ್ರೆ ಏನು ಬೇಕಾದ ಸಿಗ್ತದ ತಮ್ಮ ಅಂತ ಇಷ್ಟು ಹೇಳ್ರಿ ಯವ ನಾನು ಮಾಡಲಿ ಅಂತ ಕೇಳ್ತಾವವು. ಮೊದಲು ನಾವೇ ಮಾಡಂಗಿಲ್ಲ, ಮಕ್ಕಳಿಗೆ ಬರೀ ಹೇಳಿದ್ರೆ ಹೆಂಗೆ ಸಾಧ್ಯ ಆಗ್ತದೆ ರೀ ಯವ? ಅದಕ್ಕೆ ನಾವೇನಂತಂದ್ರೆ ಮಹಾತ್ಮರ ಜೀವನ ದರ್ಶನವನ್ನು, ಅವರ ಚರಿತ್ರೆಯನ್ನು, ಅವರ ಬದುಕನ್ನು ಕೇಳಿ ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೋಬೇಕು. ನಾವು ಏನು ಬದಲಾವಣೆ ಮಾಡ್ಕೋಬೇಕಂತೀವಂದ್ರೆ ಇವತ್ತು ಧಾರಾವಾಹಿ ನೋಡಿ ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೋಬೇಕಂತ ನಾವು ಅಂತೀವ್ರಿ ಅವ. ಧಾರಾವಾಹಿ ಒಳಗೆ ಆಕೆ ಎಂಥ ಸೀರೆ ಉಟ್ಟಾಳು ಅಂಥದ ತರೋದು, ಆಕೆ ಎಂಥ ಕಾಲನೂ ತಂದಾಳು ಅಂಥವ ತರೋದು, ಆಕೆ ಎಂಥ ಕೊಳ್ಳಾಗಿನೂ ತಂದಾಳು ಅಂಥವ ತರೋದು, ಆಕೆ ಏನೇನು ಮಾಡ್ತಾಳೆ ಮನ್ಯಾಗ ಅವ್ರು 3 ಬಟ್ಟೆನ ಮಾಡ್ತಾರೆ ಮಣಿ ಧಾರಾವಾಹಿ ಅವರು. ಅದು ಮೊನ್ನೆ ಇಲ್ಲೇ ಒಬ್ರು ಹೇಳಿದ್ದು ಇಶ್ಯೂ ಆಗಿತ್ತು, DC ಅವ್ರು ಹೇಳಿದ್ದು. ಯಾಕಂತಂದ್ರೆ ತಾಯಂದಿರ, ನಮ್ಮ ಬದುಕು ಬದಲಾವಣೆ ಅವರನ್ನು ನೋಡಿ, ಸಿನಿಮಾ ನೋಡಿ, ಚಿತ್ರ ನಟಿಯರನ್ನು ನೋಡಿ, ಧಾರಾವಾಹಿ ಹೀರೋಯಿನಿಯವ್ರನ್ನ ನೋಡಿ ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೊಳ್ಳೋದು ಬೇಡ. ನಮ್ಮ ಬದುಕನ್ನು ಯಾರನ್ನು ನೋಡಿ ಬದಲಾವಣೆ ಮಾಡ್ಕೋಬೇಕಂದ್ರೆ 12ನೇ ಶತಮಾನದ ಶರಣರನ್ನು ನೋಡಿ ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೊಂಡಿವಂದ್ರೆ ನಮ್ಮ ಬದುಕಿಗೆ ಒಂದು ಅರ್ಥ ಅದ ತಾಯಂದಿರ, ನಮ್ಮ ಬದುಕಿಗೆ ಕಿಮ್ಮತ್ತು ಬರ್ತದೆ ತಾಯಂದಿರ. ಅಲ್ಲಮ ಪ್ರಭುವಿನ ಜೊತೆಗೆ ಒಬ್ಬ ಎದ್ದು ನಿಂತ ಶರಣ ಮಾತನಾಡ್ತಿದ್ದ. ಅವರ ಹೆಸರೇನಂತಂದ್ರೆ ಆಯ್ದಕ್ಕಿ ಮಾರಯ್ಯ. ಅವ್ರ ಕೆಲಸ ಏನಂತಂದ್ರೆ ಪ್ರತಿನಿತ್ಯ ಶರಣರ ಮಣಿ ಮುಂದೆ ಓಣಿಯೊಳಗೆ ಅಕ್ಕಿ ಜ್ವಾಳ ಗೋಧಿ ಬಿದ್ದಿದ್ವು ಅಂತಂದ್ರೆ ಪ್ರಸಾದ ಕೆಡಿಸಬಾರ್ದು ಅಂತ ತಿಳ್ಕೊಂಡು ಅದೊಂದು ಪದ್ಧತಿ ನೋಡ್ರಿ ಅವ. ಇವತ್ತು ಆ ಶರಣರು ಅಂದು ಹಾಕಿಕೊಟ್ಟ ಪ್ರಸಾದದ ಪದ್ಧತಿಯನ್ನು ಇವತ್ತು ನಮ್ಮ ಎಲ್ಲ ಮಠಾಧೀಶರು ಅನುಸರಿಸ್ತಾರೆ. ಮಹಾತ್ಮರ ಜೀವನದ ದರ್ಶನ ಅಂತಂದ್ರೆ ಆ ಮಹಾತ್ಮರು, ಶರಣರು, ಮಹಾನುಭಾವರು ಬದುಕನ್ನು, ಅವರ ಬದುಕಿದ ಬದುಕನ್ನು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಅವರ ಆವತ್ತು ಪ್ರಸಾದದ ಮಹಿಮೆಯನ್ನು ಎಷ್ಟು ಹೇಳಿದರು, ನಾನು ಬಂದ ಕೂಡಲೇ ಕೂತಾಗ ಹೇಳಿದರು. ಶಿಂದಗಿಯ ಪಟ್ಟಾಧ್ಯಕ್ಷರು, ಶಾಂತವೀರ ಪಟ್ಟಾಧ್ಯಕ್ಷರು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಸೇವೆ ಮಾಡುವ ಸಂದರ್ಭದೊಳಗೆ ಭಾಳ ದೊಡ್ಡ ಪುಣ್ಯವಂತರೇ ಅವರೆಲ್ಲ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು
ಅವತ್ತ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಇದ್ರು ಅಂತ ತಿಳ್ಕೊಂಡು ಇವತ್ತು ಕರ್ನಾಟಕದ ತುಂಬ ನಾವೆಲ್ಲ ಮಠಗಳನ್ನು, ಮಠದಲ್ಲಿ ಸ್ವಾಮಿಗಳನ್ನು ನೋಡ್ತೀವಿ ನಾವು. ಅವತ್ತು ಅವರ ಬದುಕು ಇತ್ತು ಅಂತ ತಿಳ್ಕೊಂಡು ಇವತ್ತು ಈ ಧರ್ಮ, ಈ ವಚನ, ಈ ಶರಣರು ಇವರೆಲ್ಲರನ್ನ ನಾವು ನೋಡ್ತೀವಿ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಸೇವೆ ಮಾಡುವ ಸಂದರ್ಭದೊಳಗೆ ಶಾಂತವೀರ ಪಟ್ಟಾಧ್ಯಕ್ಷರು ಪ್ರಸಾದದ ಸಂದರ್ಭದೊಳಗೆ ಬರೇ ತಾಟಿನೊಳಗೆ ಒಂದು 2-3 ಅನ್ನದ ಅಗಳು ಉಳಿದದ್ದಕ್ಕೆ ನೋಡ್ರಿ, ನಾವು ಇವತ್ತು ಎಷ್ಟು ಕೆಡಿಸ್ತೀವ್ರಿ ಇವ ಅಣ್ಣ ಪ್ರಸಾದ, ಎಷ್ಟು ಕೆಡಿಸ್ತೀವಿ ನಾವು. ಬರೇ 2-3 ಅಗಳ ಅಣ್ಣ ಉಳಿದದ್ದಕ್ಕ ಕುಮಾರ ಶಿವಯೋಗಿಗಳಂದ್ರಂತ, ಹಾನಗಲ್ ಅಪ್ಪ ಅವ್ರು ಅಂದ್ರಂತ, ಶಾಂತವೀರ ಎಷ್ಟು ಅಣ್ಣ ಕೆಡಿಸಿದೀಯಪ್ಪ ಅಂತ ತಿಳ್ಕೊಂಡು ಬರೀ ಇಷ್ಟು ಒಂದು ಮಾತು ಅಂದದ್ದಕ್ಕೆ ಶಾಂತವೀರ ಪಟ್ಟಾಧ್ಯಕ್ಷರು 3 ದಿವಸ ಪ್ರಸಾದನ ಮಾಡೋದು ಬಿಟ್ಟಿದ್ರಂತ. 3 ದಿವಸ ಪ್ರಸಾದನ ಮಾಡಲಿಲ್ಲಂತ. ಯಾಕಂತಂದ್ರೆ ನನ್ನ ಗುರುಗಳು ನಾನು ಪ್ರಸಾದಕ್ಕೆ ಸ್ವಲ್ಪ ಅಪಮಾನ ಮಾಡಿದಂಗೆ ಆಯ್ತೇನು ಅಂತ ತಿಳ್ಕೊಂಡು ಅವರ ಮನಸ್ಸಿಗೆ ನೋವು ಆಯ್ತು ಅಂತ ತಿಳ್ಕೊಂಡು ಅದಕ್ಕೆ ಪ್ರಾಯಶ್ಚಿತ್ತವಾಗಿ 3 ದಿನಾನ ಪ್ರಸಾದ ಮಾಡಿದ್ದಿಲ್ಲಂತ ಶಾಂತವೀರ ಪಟ್ಟಾಧ್ಯಕ್ಷರು. ಪ್ರಸಾದದ ಮಹಿಮೆ ಅಷ್ಟು ದೊಡ್ಡದದ. ಎಲ್ಲಿಯೂ ಕೆಡಬಾರದು, ನಾವು ಕೆಡಿಸಬಾರದು. ಅದರ ಸಲುವಾಗಿನ ಒಬ್ಬ ಶರಣರ ಅವತ್ತು ಆಯ್ದಕ್ಕಿ ಮಾರಯ್ಯ ಒಂದು ಕಾಳು ಎಲ್ಲಿಯೂ ಕೆಡಬಾರ್ದಂತ ತಿಳ್ಕೊಂಡು ದಿವಸ ಒಂದು ಟಾವಲ್ ತೊಗೊಂಡು ಎಲ್ಲೆಲ್ಲಿ ಬಿದ್ದಿರ್ತಾವೆ ಆ ಅಕ್ಕಿ, ಜ್ವಾಳ, ಗೋಧಿ ಯಾವ ಕಾಳು ಬಿದ್ದಿರ್ತಾವೆ ಅವತ್ರನ್ನ ಆರಿಸ್ಕೊಂಡು ಟವಲ್ದಾಗ ಹಾಕ್ಕೊಂಡು ತಂದು ಅವತ್ರನ್ನೆಲ್ಲ ಸ್ವಚ್ಛ ತೊಳೆದು ಆ ನಂತರ ಅದನ್ನು ಪ್ರಸಾದ ಮಾಡಿ ಫಸ್ಟ್ ಜಂಗಮರಿಗೆ ದಾಸೋಹ ಮಾಡಿಸಿ ಮಿಕ್ಕ ಪ್ರಸಾದವನ್ನು ಅವರು ಸೇವನೆ ಮಾಡ್ತಿದ್ರು. ದಾಸೋಹ ಬಹುತೇಕ ನಮ್ಮ ಶರಣ ಪರಂಪರೆಯೊಳಗೆ ಇವತ್ತಿಗೂ ಅನುಕರಣೆಯಲ್ಲಿರ್ತಕ್ಕಂಥ ಕೆಲವೊಂದು ಪದ್ಧತಿಗಳು ಏನಂತಂದ್ರೆ ದಾಸೋಹ, ಕಾಯಕ, ಸಮಾನತೆ. ಜಗತ್ತಿಗೆ ಇವು 3 ಬಹುತೇಕ ನಾವು ನೋಡ್ತೀವಿ. ಏನಂತಂದ್ರೆ ಈ ಕರ್ನಾಟಕದ ಒಂದು ಸಿಂಹ 3 ಮುಖ ಏನು ಕಾಣ್ತವಲ್ಲ, ಹಂಗೆ ಇಡೀ ಈ ಭಾರತ ಕಣೆ 3 ಅವು ಯಾವ ಅಂತಂದ್ರೆ ಒಂದು ಕಾಯಕ, ಇನ್ನೊಂದು ದಾಸೋಹ, ಮತ್ತೊಂದು ಯಾವುದಪ್ಪ ಅಂತಂದ್ರೆ ಈ ಜಗತ್ತಿನಲ್ಲಿ ಸಮಾನತೆಯನ್ನು ಸಾರಿ ಹೋಗಿರ್ತಕ್ಕಂಥವರು 12ನೇ ಶತಮಾನದ ಶರಣರು. ಪ್ರಸಾದದ ಮಹಿಮೆ ಅಷ್ಟು ದೊಡ್ಡದು. ಎದ್ದು ನಿಂತ ಆಯ್ದಕ್ಕಿ ಮಾರಯ್ಯ ಒಂದು ಮಾತು ಹೇಳ್ತಿದ್ದ, ಕಾಯಕದ ಮಹತಿಯನ್ನು ಹೇಳ್ತಿದ್ದ. ಕಾಯಕದ ಮಹತಿಯನ್ನು ಹೇಳುವಾಗ ಅವರು ದಿವಸ ಸಾಯಂಕಾಲ 5 ಗಂಟೆಗೆ ಅಕ್ಕಿ ಆರ್ಸಕ್ಕೆ ಹೋಗೋದು ಕಾಯಕ. ಒಂದು ಆಯ್ದಕ್ಕಿ ಮಾರಯ್ಯಂದು ಟೈಮ್ ಆಗಿತ್ತು. ಈ ಕಡೆ ಗಂಡ ಕುಂತಾನ, ಅಲ್ಲಮ ಪ್ರಭುವಿನ ಜೊತೆಗೆ ಕಾಯಕದ ಬಗ್ಗೆ ಚರ್ಚೆ ನಡೆದಿತ್ತು. ಸಾಯಂಕಾಲ 5 ಗಂಟೆ ಆಗಿತ್ತು. ಈ ಕಡೆ ಅವನ ಹೆಂಡತಿ ಕುಂತಿದ್ಲು, ಆಯ್ದಕ್ಕಿ ಲಕ್ಕಮ್ಮ. ಅಕ್ಕಿ ಏನಂತಾಳಂತಂದ್ರೆ, ಅಲ್ಲ ಬರೀ ಕಾಯಕದ ಬಗ್ಗೆ ಮಾತಾಡ್ಕೊಂತ ಕುಂತ್ರೆ ಏನಾಯಿತು, ಈಗಾಗಲೇ ಸಮಯ ಆಗ್ಯದಲ್ಲ, ಕಾಯಕಕ್ಕೆ ಹೋಗ್ಬೇಕಲ್ಲ ನನ್ನ ಗಂಡ ಮಾರಯ್ಯ, ಕಾಯಕಕ್ಕೆ ಹೋಗಬೇಕಾಗಿತ್ತು. ಅದನ್ನು ಬಿಟ್ಟು ಬರೀ ಕಾಯಕದ ಬಗ್ಗೆ ಮಾತಾಡ್ಕೊಂತ ನಿಂತಾನ, ಮತ್ತು ಅವನಿಗೆ ಟೈಮ್ ಆದದ್ದು ಸಂಜ್ಞೆಯನ್ನು ಕೊಡಬೇಕಲ್ಲ. ಅಲ್ರಿ ಬರೀ ಮಾತಾಡ್ಕೊತ ಕುಂತ್ರೆ ಏನಾಯಿತು, ಟೈಮ್ ಆಗ್ಯದ 5 ಗಂಟೆ, ನೀವು ಕಾಯಕಕ್ಕೆ ಹೋಗ್ಬರ್ರಿ ಅಂತ ಹೇಳಬೇಕಾಗಿತ್ತು. ಒಂದಿಷ್ಟು ಹಂಗೆ ಸೊನ್ನೆ ಮ್ಯಾಲ ಕೈ ಮಾಡಿ ಹಿಂಗೆ ಮಾಡಿ ಗಂಡಗೆ ಸೂಚನೆ ಮಾಡಿದ್ಲು. ಅವ ನೋಡು ಲೆಕ್ಕದಾಗ ಇದ್ದಿದ್ದಿಲ್ಲ. ಸುದೀರ್ಘವಾದ ಚರ್ಚೆ ನಡೆದಿತ್ತು ಅಲ್ಲಮ್ಮ ಪ್ರಭುವಿನ ಜೊತೆಗೆ. ಆಕೆ ಹೆಣ್ಮಗಳು ಎದ್ದು ನಿಂತಲು. ಆಯ್ದಕ್ಕೆ ಲಕ್ಕಮ್ಮ ಎದ್ದು ನಿಂತ ಗಂಡನಿಗೆ ಕೈ ಮುಗಿದು ಎದ್ದು ನಿಂತು ಒಂದು ಮಾತಂತಾಳ, ಮಧ್ಯಪ್ರವೇಶ ಮಾಡಿ ಗಂಡನಿಗೆ ಒಂದು ಮಾತಂತಾಳ. ಏನಂತಂದ್ರ, ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ, ಶರಣರ ತಿಪ್ಪೆಯ ತಪ್ಪಲದ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು, ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ನೋಡ್ರಿ, ಆಕಿ ಗಂಡಗೆ ಹೇಳಬೇಕಾಗಿತ್ತು. ಏನು ಹೇಳಬೇಕಾಗಿತ್ತು ನೋಡ್ರಿ, ಮಾತಾಡ್ಕೊತ ಟೈಮ್ ಆಗ್ತದ, ಈಗ ನಿಮ್ದು 5 ಗಂಟೆ ಆಗ್ಯದ, ಹೋಗಬರ್ರಿ ಅಕ್ಕಿ ಆರ್ಸಕ್ಕಂತ ಹೇಳಬೇಕಾಗೈತೆ ಆಕಿ. ಅದ ಮಾತನ್ನು ಸ್ವಲ್ಪ ಸುಧಾರಿಸಿದ ಭಾಷೆಯೊಳಗೆ ಹಿಂಗೆ ಅಂದುಬಿಟ್ಲು. ಏನು, ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ. ಅಲ್ಲಿ ಪುಸ್ತಕ ತೊಗೊಂಡ ಪೆನ್ ತೊಗೊಂಡ ಮಂದ್ಯಾಗ ನಿಂತು ಬರದ ಆ ನಂತರ ಅಂದದ ಮಾತು ಅಲ್ರಿ ಇದು. ಎದ್ದು ನಿಂತು
ಗಂಡಗೆ ಹೇಳಬೇಕಾದದ ಮಾತು ಹಿಂಗೆ ಹೇಳಿದ್ಲು. ಅದು ಆವತ್ತು ಸಾವಿರಾರು ಶರಣರ ಮುಂದೆ ಅವರ ಮಧ್ಯ ಗಂಡಗ ಅಕ್ಕಿ ಆರ್ಸಾಕ ಹೋಗವ ಅಂತ ಹೇಳಿದ ಮಾತ ಇವತ್ತು ಯೂನಿವರ್ಸಿಟಿಯೊಳಗೆ ಡಬಲ್ PhD ಮಾಡಿದವರು ಆ ವಚನಕ್ಕೆ ಹಿಂಗ ಅಂತ ಅರ್ಥ ಬರೆಯೋಕ್ಕಾಗವಲ್ತ್ರಿ ಇವತ್ತಿನ ಮಂದಿಗೆ. ಅವತ್ತು ಮಂದ್ಯಾಗ ಎದ್ದು ನಿತ್ತು ಗಂಡಗೆ ಹೇಳಿದ ಮಾತ ನೋಡ್ರಿ. ಗಂಡನಿಗೆ ಎಷ್ಟು ಚಂದ ಸಂಬೋಧನೆ ಮಾಡ್ತಾಳೆ. ಅದನ್ನು ಅವರ ಬದುಕನ್ನು ನೋಡಿ ನಾವು ಕಲಿಬೇಕು. ಏನಂತಾಳಂತಂದ್ರೆ ಗಂಡನಿಗೆ ನೀವು ನಿಮ್ಮ ಗಂಡನಿಗೆ ಕರಿತಿಲ್ರಿ ನಿಮ್ಮ ಗಂಡಗೆ ಹಿಂಗೆ ತಿಳ್ಕೋರಿ. ಸಂತಿ ಅದ, ಚೀಲ ತಗೊಂಡನ, ಗಂಡ ಬಾಗಲ್ದಾಗ ಹೋಗಿ ನಿಂತಾನ ಸಂತಿ ತರಕ. ನೀವು ಒಂದು ಸಾಮಗ್ರಿ ಹೇಳೋದು ಮರ್ತೀರಿ. ಅವಾಗ ಗಂಡ ಬಾಗಲ್ ಹೊರಗೆ ನಿಂತಾನ, ನೀವು ಅಡಿಗೆ ಮನೆಯಾಗದಿರಿ. ಗಂಡಗೆ ಕೂಗಬೇಕಾಗ್ಯದ. ಏನಂತ ಕರಿತೀರಿ ಅವ ಗಂಡಗ? ನಿಮ್ಮ ಗಂಡನ ಹೆಸರು ರಮೇಶ್ ಆದ ಅಂತ ಇಟ್ಕೋರಿ. ಏನಂತ ಕರಿತೀರಿ? ಹೆಸರುಗೊಂಡ ಕರಿತೀರಿ? ಕರೆಯಂಗಿಲ್ಲ. ನಮ್ಮ ಹಿಂದಿನ ಮಂದಿ ಕರೆಯಂಗಿಲ್ಲ ಬಿಡ್ರಿ, ಈಗಿನವರೆಲ್ಲ ಕರಿತಾರಂಗ. ನಮ್ಮ ಹಿಂದಿನ ಮಂದಿ ಕರೆಯಂಗಿಲ್ಲ, ಗಂಡನ ಹೆಸರು ಗುಟ್ಟ ಕರೆಯಂಗಿಲ್ಲ. ಗಂಡಗ ಏನಂತ ನಮ್ಮ ಹಳಿ ಮಂದಿರಿ 100 ವರ್ಷ 50 ವರ್ಷ 60 70 ವರ್ಷದ ಮಂದಿ ಗಂಡಗ ಹೆಂಗೆ ಕರಿತಿದ್ರು ಅಂತಂದ್ರೆ ಹಳಿ ಮಂದಿ ಬಾಯಿಲ್ ಅಂತಿದ್ರು. ಹೆಂಡತಿನೂ ಗಂಡಗ ಏಕವಚನದೊಳಗೆ ಬಾರ ಇಲ್ಲಿ ನೋಡ್ರಿ. ಗಂಡ ಇಂತಿ ಆ ಮಾತಿನೊಳಗಿರ್ತಕ್ಕಂಥ ಪ್ರೀತಿನ ಬೇರೆ ರೀ. ಅದು ಪರಿವರ್ತನ ಆಯಿತು. ಈಗಿನ ಸಾಲಿ ಕಲಿತ ಕಾಲೇಜ್ ಮಂದಿ ಗಂಡಗ ಅನ್ನೋದು ಹೆಂಗೆ, ಹೆಂಡತಿಗೆ ಅನ್ನೋದು ಹೆಂಗೆ ಅಂತ ಸುಧಾರಿಸೋ ಭಾಷೆಯೊಳಗೆ ಈಗಿನ ಮಂದಿ ರೀ ಅನ್ನಾಕತ್ತಿದ್ರು. ಅದು ಮತ್ತು ಕೆಲವೊಂದಿಷ್ಟು ಹೋಗಿ ಈಗ ಸದ್ಯದ ಕಾಲದೊಳಗೆ ಅವ್ರು ಹೆಂಗಂದ್ರೆ ಏನೂ ಅನ್ನಂಗಿಲ್ಲ, ರೀನೂ ಅನ್ನಂಗಿಲ್ಲ, ಡೈರೆಕ್ಟ್ ರಾಜೇಂದ್ರ, ಆಕಿ ಗಂಡನ ಹೆಸರ ರಾಜು, ರಾಮು, ಭೀಮು, ಈಗೆಲ್ಲ ಗಂಡನ ಹೆಸರ್ಲೇನ ಕರೀತಾರ. ಆಗಿನ ಹಿಂದಿನ ಮಂದಿರಿಯವ ಬರೇ ಆರತಿ ಮಾಡಿದ ನಂತರ ಆರತಿ ಕೆಳಗಿಡುವಾಗ ಇಟ್ಟಿಗಿಟ್ಟಿ ಗಂಡನ ಹೆಸರು ಹೇಳಿ ಆರತಿ ಇಡಂತಿದ್ರು ನಮ್ಮ ಹಿಂದಿನ ಮಂದಿ. ನಿಮಗೆ ಹೇಳ್ತೇನೆ ರೀ, ಗಂಡನ ಹೆಸರು ಹೇಳಕ್ಕನ ಒಂದು ತಾಸು ನಾಚುತ್ತಿದ್ಲು ನಮ್ಮವು ಹಿಂದೆ. ಈಗ ಮಂದ್ಯಾಗ ರಾಜು ಹೆಂಗದ ರೀ? ಗಂಡನ ಹೆಸರಿಗೇನು ಅರ್ಥನೇ ಇಲ್ಲ ಆಗತ್ತೆ ಈಗಿನ ಕಾಲದಾಗ. ಆಗ ನಮ್ಮವುಗಳು ಅಜ್ಜಿ ಬಾಯಿ ಒಳಗೆ ಗಂಡನ ಹೆಸರು ಬರ್ಬೇಕಾದ್ರೆ ಏನು ನೋಡ್ಬೇಕಾಕಿ ಮೋತಿ ಶರಗ ಈ ಕಡಿಮೆ ಹಿಂಗೊಮ್ಮೆ ಮಾಡೋದು ನಗುವುದು, ಬ್ಯಾಡ್ ಬಿಡ್ರೇವ ಹಿಂಗೆ ಅಂದಂದ ಕಡೀಕ್ ಇಟ್ಟುದ್ದು ಅಡಪ ಹಾಕಿ ಹೆಸರು ಹೇಳಿದ್ರೆ ಹೆಸರು ಕೇಳಿದವ್ರು ದಿಕ್ಕಪ್ಪಲ್ಲಿ ಹೋಗ್ಬೇಕು. ಹಂಗೆ ಹೇಳ್ತಿದ್ರು ನಮ್ಮ ಮೌಗಳು ಹಿಂದೆ. ಗಂಡನ ಕರಿಬೇಕಂದ್ರೆ ಆಗಿನ ಮಂದಿ ಎಷ್ಟು ಪ್ರೀತಿಯಿಂದ ಬಾರ್ಲೆ ಅಂತಿದ್ರು. ಆ ಏಕವಚನದಲ್ಲಿ ಇರ್ತಕ್ಕಂಥ ಪ್ರೀತಿ ಬಹುವಚನದೊಳಗೆ ಇರಂಗಿಲ್ಲ ತಾಯಿಯಂದಿರ. ಹಂಗಂತ ಹೋಗಿ ಕರೆದಿರಿ. ಮತ್ತು ನಿಮ್ಮ ಗಂಡುಗಳಿಗೆ ನಿಮ್ಮ ಪದ್ಧತಿ ಹೆಂಗತ್ತೆ ಹಂಗೆ ಕರಿತು ಬರ್ರಿ. ಮತ್ತು ಹಿಂದಿಡೆ ಯಾವುದೋ ಸ್ವಾಮಿ ಕರೆದಾರ ಅವ್ನು ಹಿಂಗೆ ಹಣ್ಣು ಅಂದಾನ ಅವ್ರು ಮತ್ತೆ ನಮ್ಮ ಮತ್ತಕ್ಕೆ ಬರಬಾರ್ದ್ರಿ. ನಮ್ಮ ಹಳಿ ಮಂದಿ ಗಂಡಗೆ ಹೆಂಗೆ ಕರಿತಿದ್ರು ಅಂದ್ರೆ ಆ ರೀತಿ ಕರಿತಿದ್ರು ನೋಡ್ರಿ. 12ನೇ ಶತಮಾನದ ಆಯ್ದಕ್ಕೆ ಲಕ್ಕಮ್ಮ ಗಂಡನನ್ನು ಕೂಗುವ ಪದ್ಧತಿ ಹೆಂಗದರಿವಾ? ಎಣ್ಣಾಳ್ದನೆ, ಎಣ್ಣರಸ. ನೋಡ್ರಿ ಎಷ್ಟು ಆ ಮಾತಿನಲ್ಲಿ ಶಕ್ತಿಯದ ತಾಕತ್ತದ ನೋಡ್ರಿ. ಎಣ್ಣಾಳ್ದನೆ, ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳ್ದನೆ. ನೋಡ್ರಿ, ಎಣ್ಣಾಳ್ದನೆ ಅಂತಂದ್ರೇನು? ನನ್ನನ್ನು ಆಳುವವನೇ ಎಣ್ಣರಸ. ನೋಡ್ರಿ, ಗಂಡಿಗೆ ಎಷ್ಟು ಚಂದ ಸಂಬೋಧನೆ ಮಾಡ್ತಾಳ ಆ ತಾಯಿ, ಎಷ್ಟು ಪ್ರೀತಿಯದ ಆ ಶಬ್ದದಲ್ಲಿ. ಬರೀ ಆವತ್ತು ಒಂದು ಮಾತಾಡಿದ ಮಾತ ಮಂದ್ಯಾಗ ನಿತ್ತ ಗಂಡಿಗೆ ಸಂಜ್ಞೆ ಮಾಡಿ ಹೇಳಿದ ಮಾತ ಇವತ್ತು ಎಷ್ಟು ಸುಂದರವಾದ ವಚನ ಅದು. ಅದಕ್ಕೆ ಎಷ್ಟೋ ಮಂದಿ ತಾತ್ಪರ್ಯವನ್ನು ಬರೆದಿದ್ದಾರೆ ಅವರು ಅವತ್ತು ಮಾತಾಡಿದ ಮಾತಿಗೆ. ನಾ ಅಂತೀನಿ ಇವತ್ತು ನೀವು ಮಾತಾಡಿರಲ್ಲ, ಮತ್ತು ನೀವು ಮಾತಾಡ್ತಿರಲ್ರಿ. ಏನ್ರಿ ಸ್ವಾಮಿ ಮೈಕ್ ಬಿಟ್ಟು ದೂರ ಸರಿಬೇಕಾರೆ ನೋಡಕ್ಕೆ ತನ್ನ ತಾಸು ಮಾತಾಡ್ರಿ, ನಾವು 2 ತಾಸು ಮಾತಾಡ್ತೀವಿ, ಹೌದಿಲ್ರಿ? ರಗಡು ಮಾತಾಡ್ತೀರಿ. ನಿಮ್ಮ ಬಾಯಿಗೆ ಒಟ್ಟ ಸೌಡ ಇರಂಗಿಲ್ರಿ. ಯಾವುದೋ ಫಂಕ್ಷನ್ದಾಗ ಹೋದ್ರೆ ಈ ಶಾಲ್ಯಾಗ ಮಾಸ್ತರ್ ಸೊಮ್ಕೊಂಡ್ರಿ ಹುಡುಗರ ಸೊಮ್ಕೊಂಡ್ರಿ ತಿರ್ತಾರಲ್ಲ, ಹಂಗೆ ಹೆಣ್ಮಕ್ಳಿಗೂ ಫಂಕ್ಷನ್ದಾಗ ಮೇಲೆ ಮೈಕ್ ತೊಗೊಂಡು ಸುಮ್ಕೊಂಡ್ರಿ ಅಂತ ಹೇಳ್ಬೇಕು. ನೀವು ಎಲ್ಲಿ ಆದರೂ ಹಂಗೆ ಮಾತಾಡೋರೆ.
ಅದಕ್ಕೆ ನಿಮಗೆ ಮಾತೆಯರು ಅಂತಾರತ್ ನೋಡ್ರಿ ಇವ ಭಾಳ ಮಾತಾಡ್ತೀರಂತ ತಿಳ್ಕೊಂಡನ ನಿಮಗೆ ಮಾತೆಯರು ಅಂತ ಕರೀತಾರೆ. ನಾ ಅಂತೀನಿವ ಇಟ್ಟು ಮಾತಾಡಿರಿ ಇಲ್ಲ ಅನ್ನಂಗಿಲ್ಲ. ಇಷ್ಟು ಮಾತಾಡಿದರೂ ನೀವು ಒಂದು ಮಾತಾರ ಬರೆದಿಟ್ಟರೆ ನಿಮ್ಮ 12ನೇ ಶತಮಾನದಲ್ಲಿ ಆ ಅಕ್ಕ ಮಹಾದೇವಿ, ಐದಕ್ಕಿ ಲಕ್ಕಮ್ಮ, ಗಂಗಾಂಬಿಕೆ ಅವರೆಲ್ಲ ಮಾತಾಡಿದ ಮಾತು ಇವತ್ತು ಸಾವಿರ ವಚನಗಳಾಗ್ಯಾವ. ಆದ್ರೆ ನೀವು ಅವ್ರಕ್ಕಿಂತ 10,000 ಮಾತಾಡೇರಿ, ಒಬ್ಬರ ಬರೆದಿಟ್ಟಿರಿ ಇಲ್ಲ. ಯಾಕೆ ಬರೆದಿಟ್ಟಿಲ್ಲ ಅಂದ್ರೆ ಈ ಒಂದು 3 ಹುಡುಗರು ಕಟ್ಟಿ ಮ್ಯಾಗ ಮಾತಾಡ್ಕೊತ ಕುಂತಿದ್ವು ಅಂತ್ರಿ. ಸಣ್ಣ ಹುಡುಗರು ಒಂದು 3 ಹುಡುಗರು ಕಟ್ಟಿ ಮ್ಯಾಗ ಮಾತಾಡ್ಕೊತ ಕುಂತಿದ್ವು ಅಂತ. ಒಬ್ಬ ಹುಡುಗ ಅಂದಂತವ, ನಿನ್ನೆ ನಮ್ಮ ಮುತ್ಯಂದ ಪೇಪರ್ದಾಗ ಬಂದಿತ್ತು, ನಮ್ಮ ಮುತ್ಯನ ಫೋಟೋ ಬಂದಿತ್ತು. ಅವ ಹುಡುಗ ಅಂದಂತ ಅಂಥದ್ದು ಏನು ಸಾಧನೆ ಮಾಡ್ಯಾನೋ ನಿಮ್ಮ ಮುತ್ಯ, 80 ವರ್ಷ ಆಗ್ಯಾವ, ಈಗೇನಂತ ಸಾಧನೆ ಮಾಡ್ಯಾನಂದ ಕೂಡಲೇ ಆ ಹುಡುಗ ಹೇಳ್ದಂತ, ನಮ್ಮ ಮುತ್ಯ ಏನು ಸಾಧನೆ ಮಾಡ್ಯಾನಂದ್ರೆ ಮೊನ್ನೆ ಹೊಳ್ಯಾಗ ಮುಣುಗುದು ರೇಸ್ ಇಟ್ಟಿದ್ರು. ನಿಮ್ಮಲ್ಲಿ ಹೊಳಿ ಅದಲ್ರಿ ದಂಡಿಗೆ, ಹೊಳ್ಯಾಗ ಮುಣುಗು ರೇಸ್ ಇತ್ತು. ಈಚಿ ಕಡೆ ಹೊಳಿ ದಂಡ್ಯಾಗ ಮುಣಿಗಿ ಆಚಿ ಕಡೆ ಹೊಳಿ ದಂಡ್ಯಾಗ ಎದ್ದ ನಮ್ಮ ಮುತ್ಯ, ನಡಬಾರಕ್ಕೆ ಎಲ್ಲಿಯೂ ಎದ್ದಿಲ್ಲ. ಅದಕ್ಕೆ ಆ ರೇಸ್ನ್ಯಾಗ ನಂಬರ್ 1 ಬಂದಾನ. ನಮ್ಮ ಮುತ್ಯನ ದೊಡ್ಡ ಫೋಟೋ ಪೇಪರ್ದಾಗ ಬಂದದ. ಅವ 2ನೇ ನಂಬರ್ ಹುಡುಗಂದ, ಇದೇನು ದೊಡ್ಡದಂದವ, ನಿಮ್ಮ ಮುತ್ಯ ಪೇಪರ್ದಾಗ ಬಂದದ್ದು ಏನು ದೊಡ್ಡದ, ಅದನ್ನೇನು ಭಾಳ ದೊಡ್ಡ ಬಾಯಿ ಮಾಡಿ ಹೇಳಕ್ಕೆ ಹೋಗ್ಬೇಡ. ನಿಮ್ಮ ಮುತ್ಯಂದು ಪೇಪರ್ದಾಗ ಬಂದ್ರೆ ನಮ್ಮ ಮುತ್ಯಂದ TV9 ಎಲ್ಲ TV ಒಳಗೆ ನಮ್ಮ ಮುತ್ಯಂದ ಹೇಳಕತ್ತಿದ್ರು ಅಂತ 2ನೇ ನಂಬರ್ ಹುಡುಗಂದ. ಅವಂದ ನಿಮ್ಮ ಮುತ್ಯ ಅಂತ ಏನು ಸಾಧನೆ ಮಾಡ್ಯಾನೋ, ನಿಮ್ಮ ಮುತ್ಯ ಈ ಹೊಳಿ ದಂಡ್ಯಾಗ ಮುಣಿಗಿ ಆಚಿ ಕಡೆ ಹೊಳಿ ದಂಡ್ಯಾಗ ಎದ್ರ ನಮ್ಮ ಮುತ್ಯ ಹೊಳ್ಯಾಗ ಮುಣಿಗಿ ಬಾವ್ಯಾಗ ಎದ್ದಾನ ಅಂದಿವ. ಹೊಳ್ಯಾಗ ಮುಣಿಗೆ ಬಾವ್ಯಾಗ ಎದ್ದಾನ ಅಂದ ಕೂಡಲೇ ಈ ಹುಡುಗ ಗಪ್ಪ ಆತ್ರಿ. ಅದು ಹಂಗ್ಯಂಗೆ ಅಂದವ, ಈ ಹೊಳಿ ದಂಡ್ಯಾಗ ಮುಣಿಗಿ ಆಚೆ ಕಡೆ ಹೊಳಿ ದಂಡ್ಯಾಗ ಹೇಳ್ಬೋದಪ್ಪ, ಒಂದು ಟೂಸಲ್ ಗಟ್ಟಿ ಹಂಗೆ ಹಿಡ್ದ. ಮತ್ತು ಹೊಳ್ಯಾಗ ಮುಣಿಗೆ ಬಾವ್ಯಾಗ ಹೆಂಗೆ ಎದ್ದು ಎಲ್ಲಿ ಹಾದು ಬಂದು, ಏನು ಶಲ್ಯಾಗ ಹಾದು ಬಂದೋ ಶಲಿಗೆ ಊಟನ ಅವ ಹೆಂಗೆ ಬಂದ ನಮಗೇನು ಗೊತ್ತಿಲ್ಲ. ಒಟ್ಟು ನಮ್ಮ ಮುತ್ಯಂದು ಟಿವ್ಯಾಗ ಬಂದಿತ್ತು. 3ನೇ ನಂಬರ್ ಹುಡುಗ ಅಂದವ, ಬಿಡ್ರ ನಿಮ್ಮ ಮಾರಾಯ, ನಿಮ್ಮ ಮುತ್ಯಂದು ಏನು ದೊಡ್ಡ ಹೇಳ್ತೀರಿ. ನಿಮ್ಮ ಮುತ್ಯಂದು ಫೋನ್ ಓಪನ್ ಮಾಡಿದ್ರೆ ಫೇಸ್ಬುಕ್ನಾಗ ನಮ್ಮ ಮುತ್ಯ, ವಾಟ್ಸಪ್ದೊಳಗೆ ನಮ್ಮ ಮುತ್ಯ, ಇನ್ಸ್ಟಾಗ್ರಾಮ್ದೊಳಗೆ ನಮ್ಮ ಮುತ್ಯ, ಒಟ್ಟು ಎಲ್ಲದ್ರಾಗೂ ನಮ್ಮ ಮುತ್ಯ. ಸೋಷಿಯಲ್ ಮೀಡಿಯಾದೊಳಗೆ ಈಗ ದೊಡ್ಡ ಕಿಂಗ್ ಆಗ್ಯಾನ ನಮ್ಮ ಮುತ್ಯ ಅಂದವ. ಅವರಿಬ್ಬರು ಅಂದರು, ನಿಮ್ಮ ಮುತ್ಯ ಅಂಥ ಸಾಧನೆ ಏನು ಮಾಡ್ಯಾನು ಪೇಪರ್ದಾಗ ಬರಕ ಅಂದ ಕೂಡಲೇ ಆ ಹುಡುಗ ಹೇಳ್ತು, ನಿಮ್ಮ ಮುತ್ಯ ಈಚೆ ಕಡೆ ಹೊಳಿ ದಂಡ್ಯಾಗ ಮುಣಿಗಿ ಆಚೆ ಕಡೆ ಹೊಳಿ ದಂಡ್ಯಾಗ ಎದ್ದರ, ನಿಮ್ಮ ಮುತ್ಯ ಹೊಳ್ಯಾಗ ಮುಣಿಗಿ ಬಾವ್ಯಾಗ ಎದ್ದರ, ನಮ್ಮ ಮುತ್ಯ ಊರು ಹೊರಗಡೆ ದೊಡ್ಡ ನೀರಿನ ಟ್ಯಾಂಕ್ ಇರ್ತಾವಲ್ಲ, ಆ ನೀರಿನ ಟ್ಯಾಂಕ್ನ್ಯಾಗ ಮುಣಿಗಿ ನಳದಾಗ ಪಾರಾದ ಬಂದಾನ ಅಂದವ. ನೀರಿನ ಟ್ಯಾಂಕ್ನ್ಯಾಗ ಮುಣಿಗಿ ನಳದಾಗ ಆದ ಬಂದಾನ ಅಂದವ. ಯಪ್ಪ ಈ ಹುಡುಗರು ಮಾತು ಕೇಳಿ ಎಲ್ಲರೂ ನಕ್ಕರಿ. ನೀವು ಯಾಕೆ ನಕ್ಕರಿ? ಏನು ನಳದಾಗ ಪಾರಾದ ಬರ್ತಾನ, ಹೊಳ್ಯಾಗ ಮುಣಿಗೆ ಬಾವ್ಯಾಗ ಹೇಳ್ತಾನ, ಹಂಗೆ ಅಂತ ತಿಳ್ಕೊಂಡು ನಿಮ್ಗೆ ನಗಿ ಬಂತೇವ ಆ ಹುಡುಗರು ಮಾತು ಕೇಳಿ. ಆದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಏನಂತಂದ್ರೆ, ಶಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರಂತಹ ಮಹಾತ್ಮರು, ಪರಮ ಪೂಜ್ಯ ಸದಾನಂದ ಮಹಾಸ್ವಾಮಿಗಳಂಥ ಮಹಾತ್ಮರು ಇವತ್ತು ನಮ್ಮ ಮಾತು ಕೇಳಿ ಅವ್ರು ನಗಾಕತ್ಯಾರ್ರಿ. ನಮ್ಮ ಮಾತು ಕೇಳಿ ಅವ್ರು ನಗಾಕತ್ಯಾರ. ಯಾಕಂದ್ರೆ ನಮ್ಮ ಮಾತಿನೊಳಗೆ ಅಂಥ ಕಿಮ್ಮತ್ತಿನ ಮಾತೇ ಇಲ್ಲ. ನಾವು